ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಅಂತಿಮ BA ಸಮಾಜಶಾಸ್ತ್ರ ಸಾಮಾಜಿಕ ಸಮಸ್ಯೆಗಳ ಅಧ್ಯಯನ ಕೋರ್ಸ್ 4ರಲ್ಲಿದ್ದೇವೆ. ಕೋರ್ಸ್ 4ರಲ್ಲಿ ತುಂಬಾ ಮುಖ್ಯವಾಗಿರುವಂಥ ಪ್ರಶ್ನೆ, ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು ಯಾವುದೆಂದು ಗುರುತು ಹಾಕಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ. ನಿಮಗೆಲ್ಲರಿಗೂ ಕೂಡ ಅಂತಿಮ BA ವಿದ್ಯಾರ್ಥಿಗಳಾಗಿರುವಂಥ ಎಲ್ಲರಿಗೂ ಕೂಡ ಸಹಾಯ ಆಗಲಿ ಎನ್ನುವ ದೃಷ್ಟಿಯಿಂದ ನಾನು ಇವತ್ತು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಇವಿಷ್ಟು ನೀವು ಓದಿದರೆ ಸಾಕಾಗ್ತದೆ. ಯಾಕಂದರೆ ಇದು 2-3 ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ನಾನು ಗುರುತು ಹಾಕಿರುವಂಥದ್ದು. ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನೆಲ್ಲ ನೀವು ಕೂಡ ನೋಡಿ ಹಾಕ್ಕೊಳ್ಬೋದು. ಗೂಗಲಲ್ಲಿ ಸರ್ಚ್ ಮಾಡಿದರೆ ನಮಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳೆಲ್ಲ ಸಿಗ್ತದೆ. ಅದನ್ನು ನೋಡಿಕೊಂಡು ಗುರುತು ಹಾಕ್ಕೊಳ್ಳಿ. ಹಾಗೆ ಇಲ್ಲದಿದ್ದರೆ ನೀವು ಹಾಗೇನೇ ಪುಸ್ತಕ ಓದ್ಕೊಂಡು ಹೋಗಿದ್ರೆ ಅದನ್ನು ಕೂಡ ಆ ರೀತಿಯಾಗಿ ಕೂಡ ಮಾಡ್ಬೋದು. ತುಂಬ ಸಮಯ ಇಲ್ಲ ಓದಲಿಕ್ಕೆ ಅಂತ ಇರುವವರು ಈ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳನ್ನೇ ಓದ್ಕೊಳ್ಳಿ. ಇದು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ನೋಡಿದರೆ ತುಂಬಾ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳಾಗಿರ್ತದೆ. ಅದಕ್ಕೋಸ್ಕರ ಇವುಗಳೆಲ್ಲವೂ ನೀವು ನೋಡ್ಕೊಂಡು ಹೋಗಬೇಕಾಗ್ತದೆ. ಅರ್ಥ ಮಾಡಿಕೊಂಡು ಪಾಯಿಂಟ್ಸನ್ನು ನೋಡಿಕೊಂಡ್ರೆ ಸಾಕಾಗ್ತದೆ. ಬನ್ನಿ ನೋಡು ಯಾವುದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಘಟಕ 1ರಲ್ಲಿ ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ. ಘಟಕ 2ರಲ್ಲಿ ಸಾಮಾಜಿಕ ಸಂಘಟನೆಯ ಅರ್ಥ, ವ್ಯಾಖ್ಯೆ, ಸ್ವರೂಪ, ಸಾಮಾಜಿಕ ವಿಘಟನೆಯ ವ್ಯಾಖ್ಯೆ, ಸ್ವರೂಪಗಳನ್ನು ಕಾಣ್ಬೋದು. ಅದು ಮುಖ್ಯವಾಗಿರುವಂಥ ಒಂದು ಪ್ರಶ್ನೆಯಾಗಿದೆ. ಅದಾದ ಮೇಲೆ ಸಾಮುದಾಯಿಕ ವಿಘಟನೆ 5 ಮಾರ್ಕಿಗೆ ಕೇಳಿದ್ದಾರೆ. ಸಾಮುದಾಯಿಕ ವಿಘಟನೆಯ ಅರ್ಥ ಮತ್ತು ಅದರ ವಿಧಗಳು 5 ಮಾರ್ಕಿಗೆ ಕೇಳಿರುವಂಥದ್ದು. ಸಾಮುದಾಯಿಕದ ವಿಘಟನೆ ಬಗ್ಗೆ ಯಾವುದೆಲ್ಲ ವಿಘಟನೆ ಇದೆ ಎಂಬುದನ್ನು, ಅದರ ವ್ಯಾಖ್ಯೆಯನ್ನು ಹೇಳಬೇಕು. ಆಮೇಲೆ ಯಾವುದೆಲ್ಲ ವಿಧ ಇದೆ, ಅದರ ಕಾರಣ ಮತ್ತು ಪರಿಣಾಮಗಳನ್ನು 5 ಮಾರ್ಕಿಗೆ ಕೇಳಿದ್ದಾರೆ. ಅದರಲ್ಲಿ ಪಾಯಿಂಟ್ಸ್ ಎಲ್ಲ ಅವರು ಕೊಟ್ಟಿದ್ದಾರೆ. ಆ ಪಾಯಿಂಟ್ಸನ್ನು ಅರ್ಥ ಮಾಡಿಕೊಂಡು ಓದ್ಕೊಂಡು ಹೋದ್ರಾಯಿತು. ಇನ್ನು ಅದಾದ ನಂತರ ನಾವು ಘಟಕ 6ರಲ್ಲಿ ನೋಡುವ ವೈವಾಹಿಕ ಘರ್ಷಣೆಯನ್ನು ಕೊಟ್ಟಿದ್ದಾರೆ. ವೈವಾಹಿಕ ಘರ್ಷಣೆಗೆ ಕಾರಣ ಕೆಲವೆಲ್ಲ ನಾವು ಜನರಲ್ ಆಗಿ ಯೋಚನೆ ಮಾಡಿಕೊಂಡು ಅದಕ್ಕೆ ಉತ್ತರವನ್ನು ನೋಡಿಕೊಂಡು ಹೋದ್ರಾಯಿತು. ಇನ್ನಷ್ಟು ಕೆಲವು ನಮ್ಮ ಸಮಾಜದಲ್ಲಿ ಆಗುವಂತಹ ವಿಷಯಗಳೇ ಆದ್ದರಿಂದ ನಾವು ಅದನ್ನು ಸಮಾಜ ಸುತ್ತಮುತ್ತಲು ಯಾವ ರೀತಿಯೆಲ್ಲ ನಡೀತದೆ ಅದೇ ಒಂದು ಕಾರಣವನ್ನು ಇಟ್ಕೊಂಡು ಅದೇ ಒಂದು ಪಾಯಿಂಟ್ಸನ್ನೆಲ್ಲ ನಾವು ಬರಿತಾ ಹೋಗಬೇಕು. ವೈವಾಹಿಕ ಸಂಘರ್ಷದ ಕಾರಣಗಳು 5 ಮಾರ್ಕಿಗೆ. ಅಂದರೆ ಈ ಮದುವೆಯಲ್ಲಿ ಅನೇಕ ಸಂಸಾರಗಳಲ್ಲಿ ಸಂಘರ್ಷಣೆಗಳೆಲ್ಲ ಬರ್ತದೆ. ಅದು ಯಾವುದೆಲ್ಲ ಕಾರಣಕ್ಕಿರ್ಬೋದು ಅಂತ ಹೇಳ್ತಾ ಇರುವಂಥದ್ದು. ಒಂದು ನಾವು ಜನರಲ್ ಆಗಿ ಅನೇಕ ಕಡೆಗಳಲ್ಲಿ ಕೇಳಿರ್ಬೋದು, ಅವರ ಫ್ಯಾಮಿಲಿಯಲ್ಲಿ ಅಥವಾ ಒಂದು ವೈವಾಹಿಕ ಜೀವನದಲ್ಲಿ ಘರ್ಷಣೆ ಆಗ್ತಾ ಇದೆ. ಏನು ಕಾರಣ ಅಂದರೆ ಒಂದು ಜನರಲ್ ಆಗಿ ಯೋಚನೆ ಮಾಡಿ. ಕೆಲವು ಸಮಯದಲ್ಲಿ ಕೆಲವು ಮಕ್ಕಳಿಲ್ಲ ಅಂತ ಹೇಳಿಕೊಂಡು ಅವರ ಜಗಳ ಆಗ್ತಾ ಇರುವಂಥದ್ದು, ಪಾಲನೆಯ ಸಮಸ್ಯೆ, ಪಾಲನೆ ಸರಿ ಮಾಡ್ತಾ ಇಲ್ಲ, ಆರ್ಥಿಕ ವಿಚಾರ, ಹಣ ಎಲ್ಲ ಇಲ್ಲ ಅಂತ ಇದ್ದಾಗ. ಅದಾದ ಮೇಲೆ ಕೆಲವೆಲ್ಲ ಕಿರಿಕಿರಿ ಹವ್ಯಾಸಗಳು, ಗಂಡ ಅಥವಾ ಹೆಂಡತಿ ಯಾರಾದರೂ ಒಬ್ಬರಿಗೆ ಒಂದು ಕಿರಿಕಿರಿ ಹವ್ಯಾಸ ಇರುವಂಥದ್ದು, ವರದಕ್ಷಿಣೆಗಾಗಿ ಒತ್ತಾಯ ಮಾಡುವಂಥದ್ದು, ಸ್ನೇಹಿತರಿಂದ, ಕುಟುಂಬದಿಂದ, ಮತ್ತು ನಿರೀಕ್ಷೆಗಳು. ಅಂದರೆ ಈ ಥರವೇ ಹೆಂಡತಿ ಬೇಕು ಅಥವಾ ಈ ಥರವೇ ಗಂಡ ಬೇಕು ಅನ್ನೋ ನಿರೀಕ್ಷೆಯನ್ನಿರುವವರು, ಅವರಿಗೆ ಆ ಥರದವರು ಸಿಗಲಿಲ್ಲ ಅಂತ ಹೇಳಿದಾಗ ಪದೇ ಜಗಳ ಉಂಟಾಗ್ತದೆ, ಘರ್ಷಣೆ ಉಂಟಾಗುವುದು ಸಹಜ. ಇದೆಲ್ಲ ಒಂದು ನೀವು ಜನರಲ್ ಆಗಿ ಯೋಚನೆ ಮಾಡಿಕೊಂಡು ಪಾಯಿಂಟ್ಸನ್ನು ಓದ್ಕೊಳ್ಬೇಕು. ಇನ್ನು ವರದಕ್ಷಿಣೆಯ ಕಾರಣಗಳು 10 ಮಾರ್ಕಿಗೆ ಕೇಳಿರುವಂತಹ ಒಂದು ಪ್ರಶ್ನೆ. ವರದಕ್ಷಿಣೆಗೆ ಕಾರಣಗಳು ಸಮಾಜಶಾಸ್ತ್ರ ಅಂತ ಹೇಳಿದಾಗ ನಮ್ಮ ಸುತ್ತಮುತ್ತಲಿನ ವಿಷಯಗಳೇ ಹೆಚ್ಚಾಗಿ ಅದರಲ್ಲಿರೋದ್ರಿಂದ ನಾವು ಕೆಲವು ಅರ್ಥ ಮಾಡಿಕೊಂಡ್ರೆ ಸಾಕಾಗ್ತದೆ. ಸಮಾಜಶಾಸ್ತ್ರದ ವಿಧಗಳು ಮತ್ತು ಕಾರಣಗಳು 10 ಮಾರ್ಕಿಗೂ ಕೂಡ ಕೇಳಿದ್ದಾರೆ, 15 ಮಾರ್ಕಿಗೂ ಕೂಡ ಕೇಳಿದ್ದಾರೆ. ಅದಾದ ನಂತರ
ವೇಶ್ಯಾವೃತ್ತಿಗೆ ಕಾರಣಗಳೇನು ಅಂತ 15 ಮಾರ್ಕಿಗೆ ಕೇಳಿರುವಂಥ ಒಂದು ಪ್ರಶ್ನೆ. ವೇಶ್ಯಾವೃತ್ತಿಯ ವೃತ್ತಿ ಬರಲಿಕ್ಕೆ ಅಥವಾ ವೇಶ್ಯಾವೃತ್ತಿಯನ್ನು ಮಾಡಲಿಕ್ಕೆ ಕಾರಣಗಳೇನು ಅಂತ ಅವರು ಕೇಳ್ತಾ ಇರುವಂಥದ್ದು. ಇನ್ನು ಅಪರಾಧದ ಬಗ್ಗೆ 5 ಮಾರ್ಕಿಗೆ ಬಂದಿದೆ. ಅಪರಾಧದಲ್ಲಿ ಯಾವುದೆಲ್ಲ ಅಂಶಗಳು ಬರ್ತದೆ, ಅಪರಾಧಕ್ಕೆ ಕಾರಣಗಳೇನು, ಅದನ್ನೆಲ್ಲ ಒಂದು ಸ್ವಲ್ಪ ನೋಡಿಕೊಳ್ಳಿ. ಯಾವ ರೀತಿ ಅಪರಾಧವನ್ನು ಮಾಡ್ತಾರೆ, ಬೇರೆ ಬೇರೆ ಅಪರಾಧಗಳು ಯಾವುದು. ಇನ್ನು 10 ಮಾರ್ಕಿಗೆ ಬಂದಿರುವಂಥದ್ದು ಶಿಕ್ಷೆಯನ್ನು ಕೊಡುವಂಥದ್ದು. ಶಿಕ್ಷೆಯಲ್ಲಿ ವಿಧಗಳು 15 ಮಾರ್ಕಿಗೆ ಕೇಳಿದ್ದಾರೆ. ಶಿಕ್ಷೆಯ ವಿಧಗಳು. ಅದಾದ ನಂತರ ಬಾಲಾಪರಾಧಕ್ಕೆ ಕಾರಣಗಳು 10 ಮಾರ್ಕಿಗೆ ಕೇಳಿರುವಂಥ ಒಂದು ಪ್ರಶ್ನೆ. ಬಾಲಾಪರಾಧಕ್ಕೆ ಕಾರಣಗಳೇನು ಅಂತ ಕೇಳಿದ್ದಾರೆ. ಇನ್ನು ಮದ್ಯಪಾನದಲ್ಲಿ 5 ಮಾರ್ಕಿಗೆ ಕೇಳಿರುವಂಥದ್ದು ಕುಡುಕರ ಬಗೆಗಳು 5 ಮಾರ್ಕಿಗೆ ಕೇಳಿದ್ದಾರೆ. ಭ್ರಷ್ಟಾಚಾರದ ಕಾರಣಗಳು, ಪರಿಣಾಮಗಳು, ಕ್ಷೇತ್ರಗಳು 10 ಮಾರ್ಕಿಗೂ ಕೇಳಿದ್ದಾರೆ. ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ 10 ಮಾರ್ಕಿಗೆ ಕೇಳಿದ್ದಾರೆ, ಮತ್ತೊಂದು ಪ್ರಶ್ನೆಯಲ್ಲಿ 15 ಮಾರ್ಕಿಗೆ ಕೇಳಿದ್ದಾರೆ. ಭ್ರಷ್ಟಾಚಾರವನ್ನು ತಡೆಗಟ್ಟುವುದು, ಭ್ರಷ್ಟಾಚಾರ ಕಾರಣ ಮತ್ತು ಪರಿಣಾಮಗಳು ತುಂಬಾ ಮುಖ್ಯವಾಗಿರುವಂಥ ಒಂದು ಪ್ರಶ್ನೆ. ಆತಂಕವಾದ ಕಾರಣಗಳು 10 ಮಾರ್ಕಿಗೆ ಕೇಳಿದ್ದಾರೆ. ಆತಂಕವಾದದ ಕಾರಣಗಳು. ಅದಾದ ನಂತರ ನೋಡಿ ಯುವ ಅಶಾಂತಿ 10 ಮಾರ್ಕಿಗೆ ಕೇಳಿದ್ದಾರೆ. ಯುವ ಅಶಾಂತಿಯ ಪರಿಣಾಮಗಳು 15 ಮಾರ್ಕಿಗೆ ಕೇಳಿದ್ದಾರೆ. ನೀವು ಈ ಕೆಲವು ಇಂಪಾರ್ಟೆಂಟ್ ಆಗಿರೋದನ್ನು ಸ್ವಲ್ಪ ನೋಡಿಕೊಳ್ಳಿ, ಅರ್ಥ ಮಾಡಿಕೊಳ್ಳಿ, ಪಾಯಿಂಟ್ಸ್ಗಳನ್ನು ನೀವೇ ಮಾಡಿಕೊಂಡು ಓದ್ಕೊಳ್ಳಿ ಅಥವಾ ಆಲೋಚನೆಯನ್ನು ಮಾಡಿಕೊಳ್ಳಿ. ಈ ರೀತಿಯ ಒಂದು ವಿಷಯಕ್ಕೆ ಯಾವ ಕಾರಣಗಳು, ಪರಿಣಾಮಗಳು, ನಿರುದ್ಯೋಗದ ಕಾರಣ ಮತ್ತು ಪರಿಣಾಮಗಳು ನೀವು ಆಲೋಚನೆ ಮಾಡಬೇಕು. ಈ ನಿರುದ್ಯೋಗಕ್ಕೆ ಕಾರಣಗಳೇನು ಅಂದರೆ ನಿರುದ್ಯೋಗ ಬಂತು, ಕೆಲಸ ಇಲ್ಲದಂತಾಯಿತು. ಯಾಕೆ? ಜನಸಂಖ್ಯೆ ಹೆಚ್ಚಾಯಿತು, ಅವಿಭಕ್ತ ಕುಟುಂಬ ಅಳಿಯಿತು, ಆಮೇಲೆ ಶಿಕ್ಷಣ ಪದ್ಧತಿ ಕಡಿಮೆ ಆಯಿತು, ಶಿಕ್ಷಣ ಎಲ್ಲ ಪಡೆಯದಿರ್ಬೋದು. ಈ ರೀತಿ ಎಲ್ಲ ಕಾರಣ ಬಂತಲ್ವಾ, ಅದನ್ನೆಲ್ಲ ಕೂಡ ನೀವು ಅರ್ಥ ಮಾಡ್ಕೊಂಡು ಓದ್ಕೊಳ್ಳಿ. ಕಪ್ಪು ಹಣದ ಪರಿಣಾಮ, ಕಾರಣ ಮತ್ತು ಪರಿಣಾಮ 10 ಮಾರ್ಕಿಗೆ ಕೇಳಿದ್ದಾರೆ. ಕಪ್ಪು ಹಣ, ಬ್ಲ್ಯಾಕ್ ಮನಿ ಅಂತ ಹೇಳ್ತಾರಲ್ಲ ಅದು. ಇನ್ನು ಜನಸಂಖ್ಯೆ ನೋಡಿ, ಅಧಿಕ ಜನಬಾಹುಳ್ಯಕ್ಕೆ ಕಾರಣಗಳು 15 ಮಾರ್ಕಿಗೆ ಕೇಳಿದ್ದಾರೆ. ಅಧಿಕ ಜನಬಾಹುಳ್ಯತೆ ಅಂದರೆ ಜನಸಂಖ್ಯೆ ಹೆಚ್ಚಾಗಲಿಕ್ಕೆ ಕಾರಣ ಏನು ಅಂತ. ಅದಷ್ಟೇ ಅಲ್ಲದೆ ಜನಸಂಖ್ಯೆಯ ನಿಯಂತ್ರಣಕ್ಕೆ ಕ್ರಮ ಏನೆಲ್ಲ ಕ್ರಮವನ್ನು ತಗೊಳ್ಬಹುದು ಅಂತ 15 ಮಾರ್ಕಿಗೆ ಕೇಳಿರುವಂಥದ್ದು. ಜನನದ ಸಂಖ್ಯೆಯನ್ನು ಕಡಿಮೆ ಮಾಡಲಿಕ್ಕೆ ಏನೆಲ್ಲ ಕ್ರಮವನ್ನು ತಗೊಳ್ಬೋದು ಅಂತ ಹೇಳುವಂಥದ್ದು. ಇದು ನೋಡಿ 2023 ಪ್ರಶ್ನೆ ಪತ್ರಿಕೆಯಲ್ಲಿ 5 ಮಾರ್ಕಿಗೆ ಬಂದಿರುವಂಥ ಪ್ರಶ್ನೆಗಳನ್ನು ನಾನು ಇಲ್ಲಿ ಬರೆದಿದ್ದೇನೆ. ಒಂದು, ಅಪವರ್ತನೆಯ ಅರ್ಥವನ್ನು ತಿಳಿಸಿ, ಸಾಮಾಜಿಕ ಸಂಘಟನೆಯನ್ನು ವ್ಯಾಖ್ಯಾನಿಸಿ, ಕುಟುಂಬ ಎಂದರೇನು, ವಿಚ್ಛೇದನದ ಅರ್ಥವನ್ನು ತಿಳಿಸಿ, ಅಪರಾಧದ ಬಗೆಗಳನ್ನು ತಿಳಿಸಿ, ಬಾಲಾಪರಾಧಿ ಎಂದರೇನು ತಿಳಿಸಿ. ನೋಡಿ, ಇವೆಲ್ಲ ಕೂಡ ನಮ್ಮ ಸುತ್ತಮುತ್ತಲಿನ ವಿಷಯ, ನಮ್ಮ ಸಮಾಜದಲ್ಲಿ ಇರುವಂತಹ ಒಂದು ವಿಷಯ. ಇದನ್ನೆಲ್ಲ ನೀವು ಅರ್ಥ ಮಾಡಿಕೊಂಡು ಒಂದು ಸ್ವಲ್ಪ ಪಾಯಿಂಟ್ಸನ್ನು ತಿಳ್ಕೊಂಡ್ರೆ ಸುಲಭವಾಗಿ ಬರ್ಕೊಂಡು ಹೋಗ್ಬೋದು. ಧನ್ಯವಾದಗಳು ಸ್ನೇಹಿತರೆ.